ಈ ಕಾರ್ಯಕ್ರಮದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ, ಸಹ ಪ್ರಾಯೋಜಕರು ನಿಪಾನ್ ಪೇಂಟ್, ಅಮೃತ್ ನೋನಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕಸ್ತೂರಿ ಟೀ, ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ, ಕಲ್ಬಾವಿ ದ ನ್ಯಾಚುರಲ್ ಚಾಯ್ಸ್. महालक्ष्मी 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 उच्चिल क्षेत्ರದ ಸಿರಿ ಮಹಾದೇವಿ, ಉಚ್ಚಿಲ ಕ್ಷೇತ್ರದ ಸಿರಿ ಮಹಾದೇವಿ, ಮಹಾಲಕ್ಷ್ಮಿ 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 ಮಹಾಲಕ್ಷ್ಮಿ. ಪತ್ತಪ್ಪೆ ಜೋಕುಲು ಒಟ್ಟೊಟ್ಟು ಸೇರೊಂದು, ಪತ್ತಪ್ಪೆ ಜೋಕುಲು ಒಟ್ಟೊಟ್ಟು ಸೇರೊಂದು, ಭಕ್ತಿಡು ಸುಗಿ ಪುನಃ ಪೊರ್ಲುನು ತೂವೊಡು, ಭಕ್ತಿಡು ಸುಗಿ ಪುನಃ ಪೊರ್ಲುನು ತೂವೊಡು, ಮಹಾಲಕ್ಷ್ಮಿ 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 ಮಹಾಲಕ್ಷ್ಮಿ. ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 15ರಿಂದ ಅಕ್ಟೋಬರ್ 24ರವರೆಗೆ ನವರಾತ್ರಿ ಮಹೋತ್ಸವ ಊರ ಪರವೂರ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿದೆ. ನಿತ್ಯವೂ ಶ್ರೀ ಕ್ಷೇತ್ರದಲ್ಲಿ ಚಂಡಿಕಾ ಯಾಗ ನಡೆಯುತ್ತಿದ್ದು, ದೇವಸ್ಥಾನದ ಪಕ್ಕದಲ್ಲಿಯೇ ನವ ದುರ್ಗೆಯರನ್ನ ಪೂಜಿಸೋದನ್ನ ನೋಡಬಹುದು. ಶ್ರೀ ಶೈಲಪುತ್ರಿ ದೇವಿ, ಶ್ರೀ ಬ್ರಹ್ಮಚಾರಿಣಿ ದೇವಿ, ಶ್ರೀ ಚಂದ್ರಘಂಟಾ ದೇವಿ, ಶ್ರೀ ಕೂಷ್ಮಾಂಡಾ ದೇವಿ, ಶ್ರೀ ಸ್ಕಂದಮಾತಾ ದೇವಿ, ಶ್ರೀ ಕಾತ್ಯಾಯಿನಿ ದೇವಿ, ಶ್ರೀ ಕಾಳರಾತ್ರಿ ದೇವಿ, ಶ್ರೀ ಮಹಾಗೌರಿ ದೇವಿ, ಶ್ರೀ ಸಿದ್ಧಿದಾತ್ರಿ ದೇವಿ ಅಲ್ಲದೆ ಗಣಪತಿ ದೇವರ ಮೂರ್ತಿಗಳನ್ನು ಇಲ್ಲಿ ಕಾಣಬಹುದು. ಓಂ ಶ್ರೀ ವರಲಕ್ಷ್ಮಿಯೇ ನಮಃ, ಓಂ ಶ್ರೀ ಧನಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಉಚ್ಚಿಲ ಒಂದು ಉಚ್ಚಿಲ, ಉಚ್ಚಿಲ ಒಂದು ಉಚ್ಚಿಲ, ಪಚ್ಚೆ ಪರಡಿ ಪೊರ್ಲುವೂರು ಉಚ್ಚಿಲ, ಪಚ್ಚೆ ಪರಡಿ ಪೊರ್ಲುವೂರು ಉಚ್ಚಿಲ, ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ, ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ, ಉಚ್ಚಿಲ ಒಂದು ಉಚ್ಚಿಲ, ಉಚ್ಚಿಲ ಒಂದು ಉಚ್ಚಿಲ. ಸ್ವಚ್ಛ ನೀರು ಕೆರೆಟಕಾರು ದಿಕ್ಕುಗ, ಬೆಚ್ಚ ಬೆಗರಿ ತರಕೆ ನೀರು ತಲಿಪುಗ, ಸ್ವಚ್ಛ ನೀರ ಕೆರೆಟಕಾರು ದಿಕ್ಕುಗ, ಬೆಚ್ಚ ಬೆಗರಿ ತರಕೆ ನೀರು ತಲಿಪುಗ, ಆದಿಶಕ್ತಿ ಮಹಾಲಕ್ಷ್ಮಿನ ನೆನೆಪುಗ, ಆದಿಶಕ್ತಿ ಮಹಾಲಕ್ಷ್ಮಿನ ನೆನೆಪುಗ,
ಹರಿವಾನೊಡು ಹಣ್ಣು ಕಾಯಿ ಒಪ್ಯಗ ಹರಿವಾನೊಡು ಹಣ್ಣು ಕಾಯಿ ಒಪ್ಯಗ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಪೂಜೆ ಸೇವೆ ನೊಂಜಿ ಸಂದಗ ಪುಂಡಿ ಪನವು ಹುಂಡಿದುಲೈ ಪಾಡುಗ ಪೂತ ಪೂಜೆ ಸೇವೆ ನೊಂಜಿ ಸಂದಗ ಪುಂಡಿ ಪನವು ಹುಂಡಿದುಲೈ ಪಾಡುಗ ಕುಂಕುಮದ ಅರ್ಚನೆನೆ ಮಲ್ಪುಗ ಕಷ್ಟೊಲೆನೆ ದೂರ ದೂರ ಗಿಡಪುಗ ಕಷ್ಟೊಲೆನೆ ದೂರ ದೂರ ಗಿಡಪುಗ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಮಸ್ತ್ ಆಸೆ ನಮಡಬೊಂಡು ಕೊರಿಯರೆ ಮಾತ ಅರನ ನಮ್ಮ ಓಂಡು ಪನ್ಯರೆ ಮಸ್ತ್ ಆಸೆ ನಮಡಬೊಂಡು ಕೊರಿಯರೆ ಮಾತ ಅರನ ನಮ್ಮ ಓಂಡು ಪನ್ಯರೆ ಆಸ್ತಿ ಬದುಕು ಸಂಪತ್ತದ ದೇವತೆ ಬದುಕ ಸಂಪತ್ತದ ದೇವತೆ ಸಕಲ ಭಾಗ್ಯ ಕೊರುವೆರಿಂಪಿ ನಂಬಿಕೆ ಸಕಲ ಭಾಗ್ಯ ಕೊರುವೆರಿಂಪಿ ನಂಬಿಕೆ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಪಚ್ಚೆ ಪರಡಿ ಪೊಲ್ಲುವೂರು ಉಚ್ಚಿಲ ಪಚ್ಚೆ ಪರಡಿ ಪೊಲ್ಲುವೂರು ಉಚ್ಚಿಲ ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಓಂ ಶ್ರೀ ವರಲಕ್ಷ್ಮಿಯ ನಮಃ ಓಂ ಶ್ರೀ ಧನಲಕ್ಷ್ಮಿಯ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಉಚ್ಚಿಲದ ಮಹಾಲಕ್ಷ್ಮೀ ನೀ ಬಾರಮ್ಮ ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ
ಧಾರ್ಮಿಕ ಸಭಾ ಕಾರ್ಯಕ್ರಮ, ಯಕ್ಷಗಾನ, ನೃತ್ಯ ವೈಭವ ಇಲ್ಲಿ ನಡೆಯುತ್ತಿದೆ. 2ನೇ ವರ್ಷದ ಉಚ್ಚಿಲ ದಸರಾ ಮಹೋತ್ಸವದ ಕುರಿತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯ ಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಈ ರೀತಿ ಹೇಳ್ತಾರೆ. ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ, ಶ್ರೀ ಕ್ಷೇತ್ರ ಉಚ್ಚಿಲ ಇದರ ನವರಾತ್ರಿ ಉತ್ಸವ ದಸರಾ, ಉಚ್ಚಿಲ ದಸರಾ 2023 ಮೊನ್ನೆ 15 ತಾರೀಕಿನಿಂದ ಪ್ರಾರಂಭಗೊಂಡಂಥ ಈ ದಸರಾ ಮಹೋತ್ಸವ 24 ತಾರೀಕಿನವರೆಗೆ ನಡೆಯಲಿದ್ದು, 24 ತಾರೀಕಿಗೆ ಭವ್ಯ ಮೆರವಣಿಗೆಯಲ್ಲಿ ದೇವರನ್ನು ಕಾಪು ದೀಪಸ್ತಂಭದ ಹತ್ರ ಜಲಸ್ತಂಭನ ಮಾಡುವುದಂತೇಳಿ ಈಗಾಗಲೇ ನಾವು ನಿರ್ಧರಿಸಿದ್ದೇವೆ. ಮೊನ್ನೆಯಿಂದ ದಿನ ಸಾಧಾರಣ ಒಂದು 25,000ಕ್ಕಿಂತ ಅಧಿಕ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಶ್ರೀ ನವದುರ್ಗೆಯರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾದ ಭಜನೆ, ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಭಜನಾ ಮಂಡಳಿಗಳು ಈ ಒಂದು ಭಜನಾ ಕೀರ್ತನೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದೇವೆ. ಸಾಯಂಕಾಲ 5 ಗಂಟೆಯವರೆಗೆ ಭಜನಾ ಕಾರ್ಯಕ್ರಮ ನಡೆಯುತ್ತದೆ. 5 ಗಂಟೆಯ ನಂತರ ನಾವು 1000 ಸುಮಂಗಲೆಯರಿಂದ ಕುಂಕುಮಾರ್ಚನೆ ನಡೆಯುತ್ತದೆ. ಪ್ರತಿ ದಿವಸ ಕುಂಕುಮಾರ್ಚನೆ ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತದೆ. ದೀಪವು ಬೆಳಗಿದೆ, ಮನದ ಮಂದಿರದಿ ಭಾವವು ಮೂಡಿದೆ. ಮನೆಯ ಮಂಟಪದಿ ದೀಪವು ಬೆಳಗಿದೆ, ಮನದ ಮಂದಿರದಿ ಭಾವವು ಮೂಡಿದೆ. ಧನ ಕನಕಗಳ ಮಾತೆಯ ಪೂಜೆಗೆ, ಧನ ಕನಕಗಳ ಮಾತೆಯ ಪೂಜೆಗೆ ವರ್ಣ ಪುಷ್ಪಗಳು ಅರಳಿ ಕುಳಿತಿವೆ, ವರ್ಣ ಪುಷ್ಪಗಳು ಅರಳಿ ಕುಳಿತಿವೆ. ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ನಮ್ಮ ಮನೆಗೆ ಬಾರಮ್ಮ, ನಮ್ಮ ಮನೆಗೆ ಬಾರಮ್ಮ. ಮೊಗವೀರರ ಆರಾಧ್ಯ ದೇವಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುವ 2ನೇ ವರ್ಷದ ದಸರಾಕ್ಕೆ ಉಡುಪಿ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಅತ್ಯಧಿಕ ಭಕ್ತರು ಬರುವ ನಿರೀಕ್ಷೆ ಇದ್ದು, ಆಡಳಿತ ಮಂಡಳಿಯ ವತಿಯಿಂದ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರೋದನ್ನ ಕಾಣಬಹುದಾಗಿದೆ. 9 ದಿನಗಳ ಕಾಲ ನವದುರ್ಗೆಯರ ಸನ್ನಿಧಿಯಲ್ಲಿ ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ. ಶ್ರೀ ಮಹಾಲಕ್ಷ್ಮಿಯ ಅನ್ನಪ್ರಸಾದ ಸ್ವೀಕರಿಸುವ ಭಕ್ತರನ್ನ ನಾವಿಲ್ಲಿ ಕಾಣಬಹುದು. 6 ಗಂಟೆಯ ನಂತರ ವಿವಿಧ ಸಂಘ ಸಂಸ್ಥೆಗಳಿಂದ, ನಮ್ಮ ಸ್ಥಳೀಯ ಸಂಸ್ಥೆಗಳಿಂದ ವಿವಿಧ ವಿನೋದವಳಿಗಳು ನಡೀತಾ ಇದೆ. ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾವಿರಾರು ಭಕ್ತರು ದಿನಲೂ ಬಂದು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರಗೊಂಡ ಮೇಲೆ ಕಳೆದ ಬಾರಿ ಪ್ರಪ್ರಥಮ ನವರಾತ್ರಿ ಉತ್ಸವವನ್ನು ಆಚರಿಸಿ ದಸರಾ, ಉಚ್ಚಿಲ ದಸರಾ 2022, ಅದರ ನಂತರ ಉಚ್ಚಿಲ ದಸರಾ 2023 2ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಖಂಡಿತ ಕೇವಲ ಜಾತಿ, ಮತ, ಧರ್ಮವನ್ನು ಮರೆತು ಎಲ್ಲ ವರ್ಗದ ಜನರು ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಉಡುಪಿಯ DC ಅವರು ಈ ಒಂದು ಉಚ್ಚಿಲ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾವು ಸಭಾ ಕಾರ್ಯಕ್ರಮವನ್ನು ಹೆಚ್ಚೇನು ಮಾಡ್ತಾ ಇಲ್ಲ. ಯಾರು ಗೆಸ್ಟ್ ಬರ್ತಾರೋ ಅವರನ್ನು ಕರೆದು ಚಿಕ್ಕ ಒಂದು ಅರ್ಧ ಗಂಟೆ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು ಭೇಟಿ ಕೊಡ್ತಾ ಇದ್ದಾರೆ. ಅವರು ಬಂದಾಗ ಅವರಿಗೆ ನಾವು ದೇವರ ದರ್ಶನವನ್ನು ಮಾಡಿ ಅವರೆಲ್ಲರೂ ಕೃತಾರ್ಥರಾಗಿದ್ದಾರೆ ಅಂತೇಳಿ ಹೇಳಬೇಕು. ಕಡಲು ದಸಿರೆಕ್ ತಿಗಲೆನು ಕೊರ್ಪಿನ ಮೊಗವೀರ ಕುಲಕು ಉಡಲದ ಉರುಟು ಇರ್ಲು ಪಗೆಲು ಪೆರಿಸಾಯ ಕೊರಡು
ಕಡಲದ ಸಿರೆಕ್ ತಿಗಲೆನ್ನು ಕೊರ್ಪಿನ ಮೊಗವೀರ ಕುಲಕು ಉಡಲದ ಒರುಟು ಇರ್ಲು ಪಗಿಲು ಪೆರಿಸಾಯ ಕೊರಡು ಈ ಕುಲ ಕಸುಬುನು ಬುಡಯ ಎಂಕುಲು ಈ ಕುಲ ಕಸುಬುನು ಬುಡಯ ಎಂಕುಲು ಮಹಾಲಕ್ಷ್ಮಿನ ಪಾದ ನಂಬಿನ ಭಕ್ತೆರೆ ಅಭಯನು ಕೊರ್ದು ಕಾಪುನ ಮಹಾಲಕ್ಷ್ಮಿ ಪಡ್ಡೈ ಗಂಗೆಡು ಬೆನ್ಪಿನ ಜೋಕ್ಲೆಗ್ ಅಪ್ಪೆನ ನೇಸುಗಿಪೂ ಪಡ್ಡೈ ಗಂಗೆಡು ಬೆನ್ಪಿನ ಜೋಕ್ಲೆಗ್ ಅಪ್ಪೆನ ನೇಸುಗಿಪೂ ಕಡಲದ ಕರೆ ಬರಿ ಉಚ್ಚಿಲ ದೂರುಡು ನಿಲೆಯಾಯಿನ ಲಕ್ಷ್ಮಿ ನಂಬಿನ ಭಕ್ತೆರೆ ಅಭಯನು ಕೊರ್ದು ಕಾಪುನ ಮಹಾಲಕ್ಷ್ಮಿ ಪಡ್ಡೈ ಕಡಲಡು ಮಾರಿ ಮಲಕ ಲಕ್ಕುನ ಪೊರ್ತು 10 ಮಂದಿಲೆನ ಕೈನ ಪತ್ತದು ಮಾಯಡು ಕಾಪುವರು ಪಡ್ಡೈ ಕಡಲಡು ಮಾರಿ ಮಲಕ ಲಕ್ಕುನ ಪೊರ್ತು 10 ಮಂದಿಲೆನ ಕೈನ ಪತ್ತದು ಮಾಯಡು ಕಾಪುವರು ಈ ಶುಭಗಳಿಗೆಡು ಪತ್ತದ ಎಂಕುಲು ಈ ಶುಭಗಳಿಗೆಡು ಪತ್ತದ ಎಂಕುಲು ಮಹಾಲಕ್ಷ್ಮಿನ ಪಾದ ಕಡಲದ ಕರೆ ಬರಿ ಉಚ್ಚಿಲ ದೂರುಡು ನಿಲೆಯಾಯಿನ ಲಕ್ಷ್ಮಿ ನಂಬಿನ ಭಕ್ತೆರೆ ಅಭಯನು ಕೊರ್ದು ಕಾಪುನ ಮಹಾಲಕ್ಷ್ಮಿ ಕಡಲದ ಕರೆ ಬರಿ ಉಚ್ಚಿಲ ದೂರುಡು ನಿಲೆಯಾಯಿನ ಲಕ್ಷ್ಮಿ ನಂಬಿನ ಭಕ್ತೆರೆ ಅಭಯನು ಕೊರ್ದು ಕಾಪುನ ಮಹಾಲಕ್ಷ್ಮಿ ಪಡ್ಡೈ ಗಂಗೆಡು ಬೆನ್ಪಿನ ಜೋಕ್ಲೆಗ್ ಹಬ್ಬದ ವಾತಾವರಣದಲ್ಲಿರುವ ಉಚ್ಚಿಲದಲ್ಲಿ ಹಲವು ವಸ್ತು ಪ್ರದರ್ಶನಗಳು ನಡೆಯುತ್ತಿದೆ. ಅಕ್ಟೋಬರ್ 24ರ ಮಂಗಳವಾರ ಸಂಜೆ 3 ಗಂಟೆಗೆ ವಿಸರ್ಜನಾ ಸಮಾರಂಭದ ಶೋಭಾಯಾತ್ರೆ ಪ್ರಾರಂಭಗೊಂಡು ರಾತ್ರಿ 11 ಗಂಟೆಗೆ ಸಮುದ್ರ ತೀರದಲ್ಲಿ ಗಂಗಾರತಿಯೊಂದಿಗೆ ಅವಭೃತ ಸ್ನಾನ ಜಲಸ್ತಂಭನ ಮಾಡಲಾಗುತ್ತದೆ. ಕಾಪು ಬೀಚ್ನಲ್ಲಿ ನಡೆಯುವ ಜಲಸ್ತಂಭನದಲ್ಲಿ ಸುಮಂಗಲಿಯರಿಂದ ಮಹಾಮಂಗಳಾರತಿ, ರಥಾರತಿ, 100ಕ್ಕೂ ಅಧಿಕ ವಿಶಿಷ್ಟವಾದ ಟ್ಯಾಬ್ಲೋಗಳು, ಹುಲಿ ಭಜನಾ ತಂಡಗಳು, ವಿವಿಧ ವೇಷಭೂಷಣಗಳು, ಭವ್ಯವಾದ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುವ ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದೆ. ಶೋಭಾಯಾತ್ರೆಯು ಉಚ್ಚಿಲದಿಂದ ಎರ್ಮಾಳು ಮಾರ್ಗವಾಗಿ ಮೂಳೂರು, ಕಾಪು ಬೀಚ್ ದೀಪಸ್ತಂಭದ ಬಳಿ ಜಲಸ್ತಂಭನವಾಗಲಿದೆ. ಸರ್ವರಿಗೂ ನವದುರ್ಗೆಯರು ಸನ್ಮಂಗಳವನ್ನುಂಟು ಮಾಡಲಿ. ಕ್ಷೀರ
ಈ ಕಾರ್ಯಕ್ರಮದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ, ಸಹ ಪ್ರಾಯೋಜಕರು ನಿಪಾನ್ ಪೇಂಟ್, ಅಮೃತ್ ನೋನಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕಸ್ತೂರಿ ಟೀ, ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ, ಕಲ್ಬಾವಿ ದ ನ್ಯಾಚುರಲ್ ಚಾಯ್ಸ್.